They created something called the RoboRat. That was the first biohybrid. So a biohybrid is when you mix animal and machine. And people freaked out. They were like, you cannot put brain chips in rats and make them move through a maze by a remote control, which is what they were doing. They now have pigeons that are mixed animal and machine. They created something called, there's a moth. So there's a Manduca sexta moth, that's what it's called, it's a large moth. And scientists put brain chips into the larva so that when it cocooned and became a flying moth, it had the chip built into its system, making it easier to integrate, and they could fly the moth around the lab. And that was a huge step, and this is now 4 years ago. ಇಲ್ಲಿ ಒಬ್ರು ಸೈಂಟಿಸ್ಟ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಮನುಷ್ಯರು ಏನೇ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಈಗ ಚಿಪ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬ್ರೈನ್ ಅಲ್ಲಿ ಹಾಕುವಂಥದ್ದು ಬಯೋ ರೋಬೋಟ್ ಅಂತ ಕರೆದಿದ್ದಾರೆ. ಅರ್ಧ ಮನುಷ್ಯ ಅರ್ಧ ರೋಬೋಟ್ ಆಗೋದ್ರ ಬಗ್ಗೆ ನಾವು ಕೇಳಿರ್ತೀವಿ, ಮಾತಾಡಿರ್ತೀವಿ. ಆದ್ರೆ ಇವ್ರು ಹೇಳ್ತಾ ಇರೋದೇನು, ಸೈಂಟಿಸ್ಟ್ ಈಗ ಲಾರ್ವಾ ಒಂದು ಸಣ್ಣ ಚಿಟ್ಟೆ ಮೊಟ್ಟೆ ಒಳಗಡೆ ಬ್ರೈನ್ ಚಿಪ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಬೆಳೆದು ದೊಡ್ಡದಾಗೋದಷ್ಟೊತ್ತಿಗೆ ಅದ್ರ ಬ್ರೈನ್ ಅಲ್ಲಿ ಒಂದು ಮೆಮೊರಿ ಚಿಪ್ ಅನ್ನೋದಿರುತ್ತೆ, ಅದನ್ನ ಅವರು ಕಂಟ್ರೋಲ್ ಮಾಡಬಹುದು ಮನುಷ್ಯರು ಅನ್ನೋ ಮಟ್ಟಕ್ಕೆ ಈಗ ಅಡ್ವಾನ್ಸ್ ಸೈನ್ಸ್ ಅನ್ನೋದು ಆಗಿದೆ. ಇದನ್ನ 4 years ಬ್ಯಾಕೇ ಮಾಡಿದ್ದಾರೆ. ಕೆಲವೊಂದು ಸೈಂಟಿಸ್ಟ್ಗಳು ಇಂಥ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ, ಕೆಲವೊಂದು ಕಂಟ್ರಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದರಿಂದ ಅಡ್ವಾಂಟೇಜ್ ಇದೆಯಾ ಡಿಸ್ಅಡ್ವಾಂಟೇಜ್ ಇದೆಯಾ ಅನ್ನೋದು ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡುತ್ತೆ. ಕೆಲವೊಂದು ಯುದ್ಧದ ಸಂದರ್ಭದಲ್ಲಿ ಇಂಥದನ್ನ ಬಳಸ್ತಾರೆ. ನಾವು ನೋಡಿರೋ ಹಾಗೆ ರೋಬೋಟ್ ನಾಯಿ ನೋಡಿದೀವಿ, ರೋಬೋಟ್ ಇಲಿ ತನಕ ಮಾಡ್ತಾ ಇರೋದು ನೋಡಿದೀವಿ. ಆದ್ರೆ ಇಲ್ಲಿ ಬಯೋ ರೋಬೋಟ್ಗಳು ಅಂದ್ರೆ ಅರ್ಧ ಮನುಷ್ಯನ ದೇಹ ಇಲ್ಲ ಅರ್ಧ ಪ್ರಾಣಿಯ ದೇಹದ ಜೊತೆಗೆ ಇನ್ನುಳಿದ ಅರ್ಧ ಭಾಗನ ರೋಬೋಟ್ಗಳು ಕಂಟ್ರೋಲ್ ಮಾಡುತ್ತೆ. ಅಂತ ಟೆಕ್ನಾಲಜಿಗಳನ್ನ ಈಗ ಸೈಂಟಿಸ್ಟ್ಗಳು ಕಂಡಿಡಿದು ಜನರ ಮಧ್ಯೆ ಬಿಡ್ತಾ ಇದ್ದಾರೆ. ಇದು ಏಂತಕ್ಕೆ, ಹೌದು ಇದ್ರ ಅನುಕೂಲ ಇದೆಯಾ ಅನ್ನೋದಾದ್ರೆ, ಫ್ಯೂಚರ್ ಅಲ್ಲಿ ಇಂಥ ರೋಬೋಟ್ಗಳಿಂದ ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು. ಬಯೋ ರೋಬೋಟ್ಗಳ ಸೃಷ್ಟಿನಲ್ಲಿ ಮನುಷ್ಯರು ಮುಂದೆ ಒಂದು ಹೆಜ್ಜೆ ಹಾಕ್ತಾ ಇದ್ದಾರೆ. ಇದು ಈ ತರಾನೇ ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಇದರಿಂದ ಅನಾಹುತಗಳೇ ಜಾಸ್ತಿ ಆಗ್ಬೋದು ಅಂತ ಸೈಂಟಿಸ್ಟ್ಗಳೀಗ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಮನುಷ್ಯರು ಜಾಬ್ ಕಿತ್ಕೊಳ್ತಾ ಇದ್ದಾರೆ, ಇನ್ನು ಅಡ್ವಾನ್ಸ್ ಆಗಿ ಬೇರೆ ಬೇರೆದಕ್ಕೆ ಕ್ರಿಯೇಟ್ ಆಗ್ತಾ ಇದೆಯೋ ಅದೇ ರೀತಿ ಈ ಬಯೋ ರೋಬೋಟ್ಗಳು ಅನ್ನೋದು ಕೂಡ ಫ್ಯೂಚರ್ ಅಲ್ಲಿ ಒಂದಲ್ಲ ಒಂದು ದಿನ ಸೆಲ್ಫ್ ಡಿಫೆನ್ಸ್ ಮಾಡೋದಕ್ಕೆ, ಸೆಲ್ಫ್ ರಿಪೇರ್ ಮಾಡಿಕೊಳ್ಳೋದಕ್ಕೆ ಕಲ್ತಿದ್ದ ಮನುಷ್ಯನ ಅವನತಿಗೆ ಇದೆಲ್ಲ ಕಾರಣ ಆಗುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಡ್ವಾನ್ಸ್ಮೆಂಟ್ ಅನ್ನೋದು ಮನುಷ್ಯರನ್ನ ಯಾವ ರೀತಿ ಹಾಳು ಮಾಡಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವ್ರು ಹೇಳ್ತಾ ಇದ್ದಾರೆ. ಬಯೋ ರೋಬೋಟ್ಗಳ ಸೃಷ್ಟಿ ಆಗ್ತಾ ಇದೆ ಲ್ಯಾಬ್ಗಳಲ್ಲಿ. ಈವನ್ ಚಿಟ್ಟೆಗಳು, ಇಲಿಗಳು, ಪಾರಿವಾಳಗಳು ಇದೆಲ್ಲ ಕೂಡ ಬಯೋ ರೋಬೋಟ್ಗಳಾಗಿದೆ. ಆಕಾಶದಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟೆಷ್ಟೋ ರೀತಿ ಡ್ರೋನ್ಗಳು ಹಾರಾಡೋದಕ್ಕೆ ಬಿಡ್ತಾ ಇದ್ರು, ಗರುಡನ ರೀತಿ ಡ್ರೋನ್ಗಳು ಟ್ರ್ಯಾಕ್ ಮಾಡೋದಕ್ಕೆ, ಬೇರೆ ದೇಶ ಏನ್ ಮಾಡ್ತಾ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಆ ಥರದ್ದೆಲ್ಲ ಮಾಡ್ತಾ ಇರೋದು ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಆದ್ರೆ ಹುಟ್ಟೋ ಮಗು ತಲೆನಲ್ಲಿ ಚಿಪ್ ಹಾಕೋ ಲೆವೆಲ್ಗೆ, ಆ ಮಗು ಏನ್ ಮಾಡಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಇವತ್ತು ಅಡ್ವಾನ್ಸ್ಮೆಂಟ್ ಅನ್ನೋದು ಬಂದಿದೆ. ಫ್ಯೂಚರ್ ಅಲ್ಲಿ ಒಂದು ದಿನ ಏನಾಗ್ಬೋದು, ಯಾರೋ ಒಬ್ರು ಎಲ್ಲೋ ಕೂತಿರೋರು ಒಂದು ಮಗು ತಲೆನಲ್ಲಿರುವಂತಹ ಆ ಚಿಪ್ ನಿಂದ ಎಂತ ಅನಾಹುತಗಳನ್ನ ಬೇಕಾದ್ರೂ ಮಾಡಿಸ್ಬೋದು, ಹೇಗ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಅಂತದಕ್ಕೆ ಒಂದಲ್ಲ ಒಂದು ದಿನ ಇದೆಲ್ಲ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಇವ್ರು ಹೇಳ್ತಾ ಇರೋ ವಿಷಯಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಮೇಜರ್ ಬದಲಾವಣೆಗೆ ಮನುಷ್ಯರು ಕಾರಣ ಆದ್ರೂ ಕೂಡ ಇನ್ನ ಆಗುವಂತ ಅನಾಹುತಗಳಿಗೂ ಮನುಷ್ಯರಿಗೆ ಕಾರಣ ಆಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳ್ಳೆ ರೀತಿ ಬಳಸ್ಕೊಂಡ್ರೆ ತುಂಬಾನೇ ಪ್ರಪಂಚಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಕೆಟ್ಟ ರೀತಿ ಬಳಸ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ಆದ್ರಿಂದ ಏನೇನು ಅನಾಹುತಗಳಾಗುತ್ತೋ ಏನು ಹೇಳೋದಕ್ಕಾಗೋದಿಲ್ಲ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇರೋದು. ಒಂದು ಪ್ರಾಣಿ ತಲೆನಲ್ಲಿ ಅಂತ ಚಿಪ್ ಇದೆ ಅಂದ್ರೆ ಆ ಪ್ರಾಣಿನ ಯಾವ ರೀತಿ ಬಳಸ್ಕೋಬಹುದು ಯೋಚನೆ ಮಾಡಿ ಅನ್ನೋದನ್ನ ಇಲ್ಲಿ ಸೈಂಟಿಸ್ಟ್ ಎಚ್ಚರಿಸ್ತಾ ಇದ್ದಾರೆ ಅಷ್ಟೇ. ಇಂಥ ಎಚ್ಚರಿಸುವ ಗಂಟೆ ಎಲ್ಲರ ಕಡೆಯಿಂದ ಬರ್ತಾ ಇದೆ. ನಾವು ಈ ವಿಷಯಗಳನ್ನ ತಿಳ್ಕೊಂಡಿರೋಣ, ಒಂದಲ್ಲ ಒಂದಿನ ಇದರಿಂದ ನಮಗೂ ಅನುಕೂಲ ಆಗ್ಬೋದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಒಂದಲ್ಲ ಒಂದಿನ ಈ 10 ರೂಪಾಯಿ ಕಾಯಿನ್ ಅನ್ನೋದು ಇರೋದಿಲ್ಲ. ಯಾಕೆ ಅನ್ನೋದಾದ್ರೆ ನೋಡ್ತಾ ಇದ್ದೀರಲ್ಲ, 10 ರೂಪಾಯಿ ಕಾಯಿನ್ ಅನ್ನೋದು ಯಾವ ರೀತಿ ಬಳಕೆ ಆಗ್ತಾ ಇದೆ. ಮೊದಲು 5 ರೂಪಾಯಿ ಕಾಯಿನ್ ಇತ್ತು, ಅದನ್ನ ಬಾಂಗ್ಲಾದೇಶಲ್ಲಿ ಬ್ಲೇಡ್ ಮಾಡೋದಕ್ಕೆ ಬಳಸ್ತಾ ಇದ್ರು ಅಂದ್ಬಿಟ್ಟು 5 ರೂಪಾಯಿ ಕಾಯಿನ್ ನ ಸ್ಟಾಪ್ ಮಾಡಿ ಈಗ ಬ್ರಾಸ್ ಕಾಯಿನ್ ನ ಬಿಟ್ರು. ಆದ್ರೆ ಜನ ಏನ್ ಮಾಡ್ತಾ ಇದಾರೆ, ಈ 10 ರೂಪಾಯಿ ಕಾಯಿನ್ ನಲ್ಲಿ ಉಂಗ್ರಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಕಾಣಿಸ್ತಾ ಇದೆ ನಿಮ್ ವಿಡಿಯೋದಲ್ಲಿ ಯಾವ ರೀತಿ ಜನ ಅದನ್ನ ಬಳಸ್ಕೊಳ್ತಾರೆ ಅಂತ. ಈ ಕಾಯಿನ್ ಅನ್ನೋದು ಫ್ಯೂಚರ್ ಅಲ್ಲಿ ಒಂದಲ್ಲ ಒಂದು ದಿನ ಮಾಯ ಆಗೋ ಚಾನ್ಸಸ್ ಬರುತ್ತೆ.
ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ನೋಟ್ಗಳನ್ನ ನಿಲ್ಲಿಸ್ತಾ ಇದೆ ಕೆಲವೊಂದು ಕಾರಣಗಳಿಂದ ಗೌರ್ಮೆಂಟ್ಗಳು. ಇನ್ನು ಅದನ್ನು ಬಿಟ್ಟು ಕಾಯಿನ್ಗಳು ಬಿಡ್ತಾ ಇದ್ದಾರೆ. ಆದ್ರೆ ಕಾಯಿನ್ಗಳನ್ನ ಈ ರೀತಿ ಜನ ಬಳಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಮುಂದೆ ಒಂದಲ್ಲ ಒಂದಿನ ಕಾಯಿನ್ ಬಿಡ್ಬೇಕಾ ಬೇಡವಾ ಅನ್ನೋ ಯೋಚನೆಯಲ್ಲಿ ಗೌರ್ಮೆಂಟ್ ಕೂತ್ಕೊಳ್ಳುವಂತ ಪರಿಸ್ಥಿತಿ. ಕಾಯಿನ್ಗಳು ಶಾರ್ಟೇಜ್ ಆಗುತ್ತೆ, ನೋಟ್ಗಳು ಶಾರ್ಟೇಜ್ ಆಗುತ್ತೆ. ನೋಟ್ಗಳು ಬಿಡಿ ಡ್ಯಾಮೇಜ್ ಆಗುತ್ತೆ, ಅರ್ಧೋಗುತ್ತೆ. ಆದ್ರೆ ಕಾಯಿನ್ಗಳನ್ನ ನಮ್ಮ ಜನ ಯಾವ ತರ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಬೇರೆ ಬೇರೆ ದೇಶಕ್ಕೂ ಕೂಡ ಇಂಥದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇದ್ದಂತ ₹5 ಕಾಯಿನ್ನ ಬಾಂಗ್ಲಾದೇಶ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಒಂದು ₹5 ಕಾಯಿನಲ್ಲಿ ಸುಮಾರು 6 ಬ್ಲೇಡ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ರು. ಒಂದೊಂದು ಬ್ಲೇಡ್ ₹2 ಮಾರಿ ₹5 ಅವರು ಒಂದು ₹12 15 ದುಡಿತಾ ಇದ್ರು. ಅಂಥದ್ದನ್ನೆಲ್ಲ ಕಂಡ್ಕೊಂಡ್ಬಿಡ್ತಾರೆ. ಈಗ ನೋಡಿ ₹10 ಕಾಯಿನಲ್ಲಿ ಉಂಗುರ ಮಾಡಿ ಆ ಉಂಗುರನ ₹500 ಮಾರೋ ಲೆವೆಲ್ಗೆ ಬಂದಿದ್ದಾರೆ. ಬಂಡವಾಳ ಇಲ್ಲದೆ ಯಾವ ರೀತಿ ನಮ್ಮ ಜನ ಎಲ್ಲಾನು ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಇಲ್ಲಿ. ಇನ್ನು ಇದೇ ತರ ಇಷ್ಟು ವಿಷಯಗಳು ನಡೀತಾ ಇದೆ. ಆ ವಿಷಯನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್.